ವಾತಾವರಣ ಐತಲ್ಲ ಹೇಳಕತ್ತಿರೋದು. ಇಲ್ಲಿ ವಾತಾವರಣ ಸರಿ ಇಲ್ಲ, ಇವ್ರು ಕೆಲಸ ಮಾಡಿಲ್ಲ, ಜನ ಇವ್ರಿಗೆ ಪಾಠ ಕಲಿಸ್ತಾರೆ. ಅಷ್ಟೇ. ಫ್ಯಾಮಿಲಿ ಅವರಿಗೆ ಇವರು ಸೋಲಿಸ್ಬೇಕಂತ ಅವ್ರವ್ರ ಬಾಯಿಂದ ಎಲ್ಲ ಸ್ಟೇಟ್ಮೆಂಟ್ಗಳು ಹೊರಗೆ ಬರಾಕತ್ತಾರ. ಕೋರ್ಟ್ ಅಕ್ಬರ್ ಅಂತ ನನ್ನ ಹೆಸರು. ಕೋರ್ಟ್ ಅಕ್ಬರ್ ಅಲ್ಲ, ತಾತಾರ ಇದ್ರು, ಅದ ಸರ್ನೇಮ್ ಅದು. ಕೋರ್ಟ್ JDS ಮುಖಂಡರು ನಾವು. JDS ಇದೆ. ನಾಳೆ ಬರಾಕತ್ತಾರ ಕುಮಾರಸ್ವಾಮಿ ಅವರು. ನಾಳೆ ಬರಾಕತ್ತಾರ. ಓಕೆ, ಫೈನ್. ಹೇಳಿ, ಹಂಗಾಗಿ ನಿಮ್ಮ ಈ ದಕ್ಷಿಣದಲ್ಲಿ ಯಾರು ಬೇಕು ನಿಮಗೆ? ದಕ್ಷಿಣದಲ್ಲಿ ನಮ್ಮ ಅಭ್ಯರ್ಥಿ ಇಲ್ಲ, NDA ಇದೆ. NDAದಿಂದ ಇವತ್ತೈತಲ್ಲ ಓಕೆ ಶ್ರೀನಿವಾಸ್ ದಾಸ್ಕರೆಪ್ಪನವರು ಅವ್ರಿಗೈತಲ್ಲ ಅಲ್ಪಸಂಖ್ಯಾತರ ಕಡೆಯಿಂದ ಒಂದು ಗಾಡ್ ಗಿಫ್ಟ್ ಇದು ಸಿಕ್ಕಿರೋದು. ಅದು 9ನೇ ತಾರೀಕುವರೆಗೆ ಯಾವ ನಮೂನೆ ಅವ್ರು ಬಳಸ್ಕೊಂತಾರ ಅವ್ರಿಗೆ ಬಿಟ್ಟಿದ್ದು. BJP ಪಕ್ಷದ BJPಗೆ ಒಂದು ಗಾಡ್ ಗಿಫ್ಟ್ ಸಿಕ್ಕಿದೆ. ಗಾಡ್ ಗಿಫ್ಟ್ ಸಿಕ್ಕಿರೋದು ಇಲ್ಲಿ ಐತಲ್ಲ. ಕ್ಷೇತ್ರದ ಹೇಳ್ಬೇಕಂತಂದರೆ ಈಗ ಕ್ಷೇತ್ರದಲ್ಲಿ ಹಲವಾರು ಜನ ಐತಲ್ಲ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಕತ್ತಿದ್ದಾರೆ. ಅಲ್ಪಸಂಖ್ಯಾತರು ಭಾಳ ಜನ ಮುಸ್ಲಿಮ್ಸ್ ಅಭ್ಯರ್ಥಿಗಳು ಇದ್ದಾರೆ. ಆಮೇಲೆ BJPಯಿಂದ ಶ್ರೀನಿವಾಸ್ ದಾಸ್ಕರೆಪ್ಪ ಅವರು ಸಮರ್ಥಿದ್ದಾರೆ. ಕಾಂಗ್ರೆಸ್ಸಿಂದ ಎಲ್ಲ ಮಂಥಾನದಿಂದ ಬಂದಿರೋರು ಅವರು ಕೂಡ ಇದೆ. ಬಿಜೆಪಿನೂ ಇದೆ, ಕಾಂಗ್ರೆಸ್ ಇದೆ. ಮುಸ್ಲಿಮ್ಸ್ ಓಟು ಯಾರಿಗೆ ಸಿಗುತ್ತೋ ಅವ್ರು ಗೆಲ್ತಾರೆ. ಕಾಂಗ್ರೆಸ್ ಸಿಕ್ಕಿದ್ರೆ ಕಾಂಗ್ರೆಸ್ ಗೆಲ್ಲುತ್ತೆ, ಬಿಜೆಪಿಗೆ ಸಿಕ್ಕಿದ್ರೆ ಬಿಜೆಪಿ ಗೆಲ್ಲುತ್ತೆ. SDP ಹಾಕಿದ್ರೆ ಅರ್ಧಂಬರ್ಧ. SDP ಹಾಕಿದ್ರೆ ಕೂಡ ಇಲ್ಲಿ 2 ಕ್ಯಾಂಡಿಡೇಟ್ ಯಾವುದು ಯಾರಿಗೆ ಐತಲ್ಲ ಇದಾಗುತ್ತೆ. ನಾನು ಮಾತ್ರ 2 ಕ್ಯಾಂಡಿಡೇಟ್ ಒಂದು 1100 ಮತಗಳಲ್ಲಿ ಹೆಚ್ಚು ಕಡಿಮೆ ಆಗಬಹುದು ಅಂದಾಜು. ಕಾಂಗ್ರೆಸ್ ಎರಡೇ ಉದಾಹರಣೆ ಏನಪ್ಪ ಅಂದರೆ ಇಲ್ಲೇ ಐತಲ್ಲ ಯಾವುದು ಸುಧಾರಣೆ 33 ವರ್ಷದಿಂದ ಯಾವುದು ಕೆಲಸಗಳನ್ನು ಇವರು ಮಾಡಿಲ್ಲ. 33 ವರ್ಷದಿಂದ ಬರೀ ಈ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಯಾರಿಗೈತಲ್ಲ ಅದು ಅನುಭವ ಇದ್ರೆ ಕೂಡ ಅವ್ರೈತಲ್ಲ ಯಾರು ಕೇಳಿಲ್ಲ, ಏನು ಅಭಿವೃದ್ಧಿ ಮಾಡಿಲ್ಲ. ಇಲ್ಲಿವರೆಗೆ ಯಾವ ಹುದ್ದೆಗಳು ಇಲ್ಲ ಹುಡುಗರಿಗೆ, ಯುವಕರು ಓದಿದ್ದವ್ರಿಗೆ. ಒಂದು ರೌಂಡ್ 7 ರೌಂಡಿಗೆ ತಲೆ ಎಷ್ಟು ಜನರಿಗೆ ಕೆಲಸ, ಎಷ್ಟು ಅಮಾಯಕರನ್ನ ಇವ್ರ ಕೆಲಸಗಳು ಕೊಡಬೇಕಾಗಿತ್ತು. ಒಂದು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಶಿಕ್ಷಣ ಇಲಾಖೆಗಳಿಲ್ಲ, ಒಂದು PU ಕಾಲೇಜ್ ಇಲ್ಲ, ಒಂದು ಗೌರ್ಮೆಂಟ್ ಆಸ್ಪತ್ರೆ ಇಲ್ಲ, ಒಂದು ಗೌರ್ಮೆಂಟ್ ಬಸ್ ಸ್ಟಾಪ್ ಇಲ್ಲ. ಇಲ್ಲಿಂದ ಐತಲ್ಲ ರಿಂಗ್ ರೋಡು ಮತ್ತು ಐತಲ್ಲ ಬೇತೂರು ರೋಡಿಂದ ಐತಲ್ಲ ಜನ ಹೋಗಬೇಕಾದ್ರೆ 2 ಗಂಟೆ ಟೈಮ್ ಬೇಕು ಆ ಕಡೆ ಕಾಲೇಜುಗಳಿಗೆ ಆಸ್ಪತ್ರೆಗಳಿಗೆ ಹೋಗಬೇಕಾದ್ರೆ. ಇಂಥ ವಾತಾವರಣ ಈ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ. ಇವರು ಯಾವುದೇ ಕಾರಣಕ್ಕೆ ಡೆವಲಪ್ಮೆಂಟ್ ಮಾಡ್ಬೇಕಂತ ಇವ್ರ ಮನಸ್ಸಿನಲ್ಲಿ ಬಂದಿಲ್ಲ, ಇವ್ರ ಮೈಂಡಲ್ಲಿ ಬಂದಿಲ್ಲ. ಮತ್ತು ಇಲ್ಲಿ ಓಟ್ ಕೊಡೋರು ಐತಲ್ಲ ಕೇಳಿಲ್ಲ, ನಮಗೆ ಡೆವಲಪ್ಮೆಂಟ್ ಬೇಕು, ನಮಗೆ ಇಂಪ್ರೂವ್ಮೆಂಟ್ ಬೇಕು. ನಾವು JDS ಇಂದ ಬಹಳ ಅಭ್ಯರ್ಥಿಗಳು ನಾವು ನಿಲ್ಲಿಸ್ಕೊಂಡು ಬಂದು ನಾವು ಹೋರಾಟಗಳು ಮಾಡ್ಕೊಂತ ಬಂದೀವಿ. JDS ಇದೆ. JDS ಕಾರ್ಪೊರೇಟರ್ ಕೂಡ ಇದ್ರು ಇಲ್ಲಿ ಮೊನ್ನೆ. ಈಗ JDS ಅವರು ಬಿಜೆಪಿ ಇವತ್ತೈತಲ್ಲ ಈ ಅಲ್ಪಸಂಖ್ಯಾತರು ಒಂದು ವಾತಾವರಣದ ಮೇಲೆ ಐತಲ್ಲ ಇವತ್ತು BJPಗೆ ಐತಲ್ಲ ಒಂದು ಮತ ಕೊಡ್ಬೇಕಂತ ಹಲವಾರು ಜನ ಹೇಳಕತ್ತಾರ. ಕೊಡ್ತಾರ ಬಿಡ್ತಾರ ಅದು ಅವ್ರ ಇಚ್ಛೆ. ಅದು NDAಗೆ ನಾವು ಹೇಳ್ತೀವಿ, ನೀವು ಐತಲ್ಲ ಕಾಂಗ್ರೆಸ್ ಪಕ್ಷ ಕೊಡೋಲ್ಲ, ಬೇರೆಯವ್ರಿಗೆ ಯಾರಿಗಾರ ಕೊಟ್ಕೊಳ್ರಿ, ನಮಗೆ ಅದು ಇಲ್ಲ. ಡೆವಲಪ್ಮೆಂಟ್ ಮಾಡಿಲ್ಲ, ನೀವು ಕೇಳಿಲ್ಲ, ಅವ್ರಿಗೆ ನೀವು ಕೇಳಿಲ್ಲ, ಅವ್ರು ಮಾಡಿಲ್ಲ. 30 ವರ್ಷದಿಂದ ಡೆವಲಪ್ ಮಾಡಿದಿರಂತ ಸಾಮ್ನೂರು ಶಿವಶಂಕರಪ್ಪನವರ ಫ್ಯಾಮಿಲಿಗೆ 30 ವರ್ಷ ಸಹಿಸ್ಕೊಂಡು ಬಂದ್ರ ಅಂತಂದ್ರೆ ಅಲ್ಲ, ನಾವು ಜನರಿಗೆ ಹೇಳ್ಕೊಂಡು ಬಂದ್ರು ಅವರು. ನಾವು ಕ್ವಾರ್ಟರ್ಸ್ ಕೊಟ್ಟಿವಿ, ನಾವು ಅದು ಕೊಟ್ಟಿವಿ, ನಾವು ಇದು ಕೊಟ್ಟಿವಿ. ಆ ಕಡೆ ಭಾಗ ಉತ್ತರ ವಿಧಾನಸಭಾ ಕ್ಷೇತ್ರ ಹೋಗಿ ನೋಡಿ ಈ ಕ್ಷೇತ್ರ ನೋಡಿದ್ರೆ ಬಹಳ ವ್ಯತ್ಯಾಸ ಇದೆ. ಅವ್ರು ಏನೇನು ಡೆವಲಪ್ಮೆಂಟ್ ಬೇಕಾಗಿತ್ತು ಅಸಲು ಕೊಟ್ಟಿಲ್ಲ. ಅವರು ಏನು ಕಾರ್ಪೊರೇಟರ್ಗಳ ಕೈಗೆ ಕಾರ್ಪೊರೇಟರಿಂದ ರೋಡ್, ಚರಂಡಿ, ಕರೆಂಟ್ ಆ ಕೆಲಸಗಳನ್ನು ಕಾರ್ಪೊರೇಟರ್ ಕೌನ್ಸಿಲರ್ಗಳು ಮಾಡೋ ಕೆಲಸ ಅದು. ಇದು ಯಾವುದೋ ಬೇರೆದು ಆಗಿಲ್ಲ, ಮಾಡಿಲ್ಲ. ಇದೈತಲ್ಲ ಇದೊಂದು ದೊಡ್ಡ ಅಪಪ್ರಚಾರ ಇವ್ರೈತಲ್ಲ ಮಾಡಕತ್ತಿರೋದು. ಏನೋ ಇವರೇ ಐತಲ್ಲ SS ಫ್ಯಾಮಿಲಿ ಅವರಿಗೆ ಇವರು ಸೋಲಿಸ್ಬೇಕಂತ ಅವ್ರವ್ರ ಬಾಯಿಂದ ಎಲ್ಲ ಸ್ಟೇಟ್ಮೆಂಟ್ಗಳು ಹೊರಗೆ ಬರಾಕತ್ತಾರ. ಬೆಂಗಳೂರಾಗ ಕುತ್ಕೊಂಡು ಅವ್ರು ಹೇಳೋದು ನೋಡಿದ್ರೆ ಕಾಂಗ್ರೆಸ್ನವರೇ ಕಾಂಗ್ರೆಸ್ಗೆ ಅವ್ರು ಓಟ್ ಹಾಕಲ್ವೇನೋ. ಹಾಕಲ್ವ
ಸೋಲಿಸ್ಬೇಕಂತ ನಮ್ಮ ಜಮೀರ್ ಅಹಮದ್ ಬಗ್ಗೆ ಮಾತಾಡಿದ್ರು ಅವರು. ಆಮೇಲೆ ಐತಲ್ಲ ಅವ್ರು ಯಾರು ಬೆಂಗಳೂರು ಹಾರಿಸ್ ನೆಲಪಾಡ್ ಅವ್ರ ಬಾಯಿಗೆ ಬಂದಂಗೆ ಅವ್ರು ಯಾಕೆ ಮಾತಾಡ್ಕೊಂತ ತಿರ್ಗಾಕತ್ತಾರೆ? ಅವ್ರವ್ರಿಗೆ ಅವ್ರು ದಿಕ್ ತಪ್ಪಾಗತ್ತೈತೆ, ಅವ್ರು ಸೋಲಾಗತ್ತೇವೆ ಅಂತ ಭಯ ಉಟ್ಬಿಟ್ಟಿದ್ದೆ. ಭಯ ಉಟ್ಬಿಟ್ಟಿದ್ದೆ. ಶಿವಕುಮಾರ್ ಬರ್ತಾರೆ, ಎಲ್ಲ ಡಿ ಕೆ ಶಿವಕುಮಾರ್ ಅವರು ಕುಳ್ಳ ಮುಲಾಜಿ ಇಲ್ದಂಗೆ ಪಾಪ ಹೇಳ್ತಾರ. ಅವ್ರು ಮುಖ್ಯಮಂತ್ರಿಗಳು ಆಗಿರ್ಬೋದು, ಉಪಮುಖ್ಯಮಂತ್ರಿಗಳು, ಅವ್ರವ್ರಿಗೆ ಏನ ಇಷ್ಟು ಈ ನಮೂನೆ ಐತಲ್ಲ ಒಂದು ವಾತಾವರಣ ನೋಡಿದ್ರೆ. ಇದು 2006ರಲ್ಲಿ ಒಂದು ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಇದು ನಡೆದಿತ್ತು ಎಲೆಕ್ಷನ್. ಅದೇ ಎಲೆಕ್ಷನ್ ಇದು ಆ ಟೈಪ್ ನಡೀತಾ ಇದೆ. ಈ ಬಾರಿ ನೀವು ಮುಸ್ಲಿಮ್ಸ್ ಅವರೆಲ್ಲ ಡಿವೈಡ್ ಆಗಿದ್ದೀವಿ. ಜನರ ಮೇಲೆ ಇದೆ. ಜನರ ಮೇಲೆ ಇದೆ. ಇಷ್ಟು ದಿನ ನಾವು ಮುಸ್ಲಿಮ್ಸ್ ಅವರೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕೋದಂತಿದ್ರಿ, ಆದ್ರೆ ಈ ಸಲ ಎಲ್ಲ ನಾವು ಹೇಳಿಲ್ಲ. ನಾವು JDS ನವರು. ಮತ್ತೆ ರಾಂಗ್ ರೂಟ್ ಕೊಡ್ಬೇಡ್ರಿ ನೀವು ದಯವಿಟ್ಟು ಮಾಧ್ಯಮದವ್ರು. ನಾನು JDS ಜಿಲ್ಲಾ ಅಲ್ಪಸಂಖ್ಯಾತರ ಉಪಾಧ್ಯಕ್ಷ. ನಾನು ಕಾರ್ಪೊರೇಟರ್ ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದ್ದೀನಿ. ನಾನೈತೆಲ್ಲ ಹೇಳಕತ್ತಿರೋದು ಇಲ್ಲಿ ವಾತಾವರಣ ಸರಿ ಇಲ್ಲ, ಇವ್ರು ಕೆಲಸ ಮಾಡಿಲ್ಲ, ಜನ ಇವ್ರಿಗೆ ಪಾಠ ಕಲಿಸ್ತಾರೆ. ಅಷ್ಟೇ ಮಾಡೋದು ಹೇಳಕ್ಕೆ ಇಷ್ಟಪಡ್ತೀನಿ.